ಹಾಯ್ ಹಲೋ ನಮಸ್ಕಾರ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ. ಚಾಮರಾಜನಗರದಿಂದ ಒಂದು ಸುದ್ದಿ ಬರ್ತಾ ಇದೆ. ಚಾಮರಾಜನಗರ ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ ಅವರಿಬ್ರು ಏನು ಮಾಡಿದ್ದಾರೆ, ಮೊಬೈಲ್ ಕಳ್ಕೊಂಡಿದ್ದಾರೆ. ಮೊಬೈಲ್ ಯಾರು ಕದ್ದಿದ್ದಾರೆ ಅನ್ನೋದು CCTV ಫುಟೇಜ್ ಕೂಡ ಅವ್ರ ಕೈಯಲ್ಲಿದೆ. ಅದನ್ನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಯಾರು ಕದ್ದಿದ್ದಾರೋ ಅವರನ್ನು ಕರೆಸಿ ಮೊಬೈಲನ್ನು ಪಡ್ಕೊಬೇಕು ಅನ್ನೋ ಒಂದು ಆತರದಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ CCTV ಫುಟೇಜ್ ತೊಗೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಅಲ್ಲಿರುವಂತಹ ಇಬ್ಬರು ಪೊಲೀಸರು ಅವಾಚ್ಯ ಶಬ್ದಗಳಿಂದ ಅವರನ್ನು ಬೈದಿದ್ದಾರೆ. ಯಾಕೆ ಅಂತಂದರೆ ಅವ್ರು ಹೇಳ್ತಾರಂತೆ, ನೀವು ಕಳ್ಳತನ ಮಾಡಿದ್ದಾರೆ ಅಂತ ದೂರು ಕೊಡಬೇಡಿ, ಕಳುವಾಗಿದೆ ಅಂತ ದೂರು ಕೊಡಬೇಕಂತೆ. ಅಲ್ಲ ರೀ, ಕೈಯಲ್ಲಿ ಅವ್ರದ್ದು ಸಾಕ್ಷಿ ಇದೆ. ಸಾಕ್ಷಿ ಇದ್ರೂ ಕೂಡ ನೀವು ದೂರು ತಗೊಳ್ಳಲ್ಲ ಅಂತಂದರೆ ಏನರ್ಥ ಇದು? ನೀವು ಹೇಳ್ದಂಗೆ ದೂರು ಕೊಡಬೇಕು ಅನ್ನೋದು ಏನರ್ಥ? ಹಂಗಾದ್ರೆ ಮೊಬೈಲ್ ಕದ್ದಿರೋದು ಯಾರು? ಹಂಗಾದ್ರೆ ಮೊಬೈಲ್ ಎಲ್ಲೋ ಕಳುವಾಗಿದೆ, ಇಲ್ಲ ಕದ್ದಿರೋದು ಯಾರು ಅಂತ ಅವ್ರಿಗೆ ಗೊತ್ತಾಗಿದೆ. ಅವರು ನಿಮಗೆ CCTV ಫುಟೇಜ್ ಕೂಡ ಕೊಡಕ್ಕೆ ಬಂದಿದ್ದಾರೆ. ನೀವು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ, ನಿಂದನಾತ್ಮಕ ಪದಗಳಿಂದ ನಿಂದಿಸ್ತೀರಿ, ಬೈತೀರಿ ಅಂತ ಅನ್ನೋದಾದರೆ ಅವ್ರ ಮೊಬೈಲ್ ಕಳ್ತನ ಮಾಡಿದವ್ರು ಯಾರು? ಹಂಗಾದ್ರೆ ಕಳ್ತನ ಮಾಡಿದವರು ನಿಮಗೇನಾದರೂ ನೆಂಟರಾಗಬೇಕಾ? ಹಂಗಾದ್ರೆ ಈ ಪ್ರಶ್ನೆ ಅವಶ್ಯವಾಗಿ ಉದ್ಭವ ಆಗುತ್ತೆ. ಆ್ಯಂಡ್ ಅಲ್ಲಿರುವಂತಹ ಪೊಲೀಸರು CCTV ಫುಟೇಜನ್ನು ಗಮನಿಸಿ ಆ ಕೊಡ್ತಾ ಇರುವಂತಹ ದೂರನ್ನು ನೀವು ತಗೋಬೇಕಾಗಿತ್ತು. ಆದರೆ ಅವರನ್ನೇ ನೀವು ಬೈತಾ ಇದ್ದೀರಿ. ಪೊಲೀಸ್ ಪೇದೆ ಶಿವಕುಮಾರ್ ಹಾಸನ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆಕಾಶ್, ಇವರಿಬ್ಬರು ಕೂಡ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಈ ಇಬ್ಬರು ಪೊಲೀಸರು ಕೂಡ ದೂರು ಕೊಡೋಕ್ಕೆ ಬಂದವ್ರ ಮೇಲೇ ಹಲ್ಲೆ ಮಾಡಿದ್ದಾರೆ, ಕಪಾಳಕ್ಕೆ ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಮೇಲಾಧಿಕಾರಿಗಳಿಗೆ ಅವರು ದೂರು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪರ್ವ ನ್ಯೂಸ್ ಜೊತೆ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ದು ಹೀಗೆ. ನಾನು ಶಿವರಾಜು, ನಾನು ಕಂದಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಸ್ಸಲ್ಲಿ ಹೋಗ್ತಿರುವಾಗ ಮೊಬೈಲ್ ಕಳುವಾಯಿತು. ನಾನು ಫೋನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದಾಗ ನನ್ನನ್ನು ಕಂಪ್ಲೇಂಟ್ ಮಾಡ್ಕೊಡಿ ಅಂತ ಕೊಡೋಕ್ಕೆ ಹೋಗಿದಾಗ ನಮ್ಮನ್ನು ಬಿದ್ದೋಗಿದೆ ಅಂತ ಕಂಪ್ಲೇಂಟ್ ತಗೊಂಡು ಬಾ ಅಂದ್ಬಿಟ್ಟು ನಮ್ಮನ್ನ ಇದು ಮಾಡಿದ್ರು. ಇಲ್ಲ ಸರ್, ನಾವು ಕಳುವಾಗದಂತಲೇ ಹೇಳಬೇಕು ಅಂತ ನಾನು ಹಿಂಗೆ ಕೊಡಿ ಅಂತ ನಾವು ಹೇಳಿದ್ರೆ, ಇಲ್ಲ ನಾವು ಬಿದ್ದೋದಂತ ಬರ್ಕೊಂಡು ಬಾ ಅಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ತಗೊಂಡು ಇದು ಮಾಡಿದ್ರು. ಅದರಿಂದ ನಾವು ಇಲ್ಲ ಸರ್, ನಮ್ಗೆ ಹಂಗಾಗಲ್ಲ, ನಮ್ಗೆ ಬಿದ್ದೋಗಿರೋದು ಕಳುವಾಗಂಗೆ ಕೇಸ್ ಮಾಡಿಕೊಡಿ ಅಂತ ಮಾಡಿದ್ರೆ ಇದಕ್ಕೆ ನಮಗೆ ಕೇಸ್ ಮಾಡಿದೆ. ಮೊಬೈಲ್ ಲಾಕ್ ಮಾಡಿಸ್ಕೊಬನ್ನಿ ಅಂದ್ಬಿಟ್ಟು ಇದು ಮಾಡಿ ನಮ್ಮ ಮೊಬೈಲ್ ಲಾಕ್ ಮಾಡಿಸಿ ಇದನ್ನ ತಂದು ಕೊಟ್ಟು, ಆದರೂ ಪುನಃ ನಮಗೆ ಕೇಸ್ ಮಾಡಿದೆ. ನಮ್ಮನ್ನೇ ಕುಡಿದಿದ್ದೀರಿ ಅಂದ್ಬಿಟ್ಟು, ಗಲಾಟೆ ಮಾಡ್ತಿದ್ದೀರಿ ಅಂದ್ಬಿಟ್ಟು ನಮ್ಮ ಫೋನೆಲ್ಲ ನಮ್ಮನ್ನು ಕಿತ್ಕೊಂಡು ರೂಮ್ ಸೈಡಲ್ಲಿ ಕರ್ಕೊಂಡೋಗಿ ರೂಮಲ್ಲಿ ಕುಂಡಿಸಿ ನಮ್ಮನ್ನೇ ಎದುರಿಸಿ ನಮಗೆ ಒಂದು 10-12 ಏಟು ಕಪ್ಪಲ್ಲ ಹೊಡೆದು, ನೀವು ಸುಳ್ಳು ಹೇಳ್ತಿದ್ದೆ, ನೀನೇ ಯಾರು ಹೊಡೆದವ್ರು? ಯಾರು? ಸಬ್ ಇನ್ಸ್ಪೆಕ್ಟರ್ ಅವರು ಹೊಡೆದಿರೋದು ನಮಗೆ. ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಹೊಡೆಯಲ್ವಲ್ಲ? ಅವರು ಡ್ರಿಂಕ್ಸ್ ಮಾಡಿದ್ರು. ಯಾರು ಡ್ರಿಂಕ್ಸ್ ಮಾಡಿದ್ರು? ಸಬ್ ಇನ್ಸ್ಪೆಕ್ಟರ್ ಡ್ರಿಂಕ್ಸ್ ಮಾಡಿದರು. ನಾನು ಕೇಳಿದ್ರೆ ನೀನೇ ಮಾಡಿದೆ ಅಂದ್ಬಿಟ್ಟು, ನಮ್ಮ ಮೇಲೆ ಕುಡ್ದಿದೆ ಅಂದ್ಬಿಟ್ಟು ಸುಮ್ಮನೆ ಖಾಲಿ ಇದಕ್ಕೆ ಸೈನ್ ಹಾಕ್ಸ್ಕೊಂಡು ಬಲ್ಲ ಅಂತಿದ್ದ ಒಂದು ಚಿಕ್ಕದು ಇದಕ್ಕೆ ಸೈನ್ ಹಾಕ್ಸ್ಕೊಂಡು ನಮ್ಮನ್ನು ಕುಡಿದಿದ್ದಾರೆ ಅಂದ್ಬಿಟ್ಟು ನಮ್ಮನ್ನೇ ಹೊಡೆದು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲ ಮಾಡಿಸಿ ಚೆಕ್ ಮಾಡಿಸಿದ್ರು. ಬಿ ಪಿ ಎಲ್ಲನೂ ಚೆಕ್ ಮಾಡಿ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ, ಇವರು ಡ್ರಿಂಕ್ಸ್ ಮಾಡಿಲ್ಲ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಅದರಿಂದ ಆಗ ನಮ್ಮನ್ನು ಫೋನೆಲ್ಲ ಕಿತ್ಕೊಂಡು ಹಾಸ್ಪಿಟ್ಲ್ ಪುನಃ ಕರ್ಕೊಬಂದು ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಆಗ ಫೋನು ಕೊಟ್ಟು ನಮಗೆ ಬೈಕನ್ನು ಕಿತ್ಕೊಂಡು ಬೈಕ್ ಪಡೆದೆ ನಡ್ಕೊಂಡೋಗಿ ಅಂತ ಅಷ್ಟೊತ್ತನಾಗ 1:30 ರಾತ್ರಿಯಲ್ಲಿ ನಮ್ಮ ಯಳಂದೂರಿಂದ ನಮ್ಮೂರಿಗೆ ನಡ್ಕೊಂಡು ಹೋಗಿದ್ದೀವಿ. ನಾನು ಕಂಪ್ಲೇಂಟ್ ಕೊಡೋದ ಹೋಗಿದ್ದಾಗ ಕಂಪ್ಲೇಂಟ್ನೇ ಇವರು ತಕ್ಕರ್ನಿಲ್ಲ. ಆದರೆ ನಾನು ವೀಡಿಯೋ ಮಾಡೋಕ್ಕಂತ ಹೋದಾಗ ನನ್ನ ಮೊಬೈಲ್ನ ಕಿತ್ಕೊಂಡು ಇದು ಮಾಡಿದರೆ, ನಾನು ಕಂಪ್ಲೇಂಟ್ ಕೊಡೋಕೆ ಹೋಗೋದೇ ತಪ್ಪು. ನನಗೆ ಅನ್ಯಾಯ ಆಗದ, ನನ್ನ ತಮ್ಮನಿಗೆ ಅನ್ಯಾಯ ಆಗದ ಅಂದ್ಬಿಟ್ಟು ನಾನು ಜೊತೆಗೆ ಹೋಗಿದ್ದಕ್ಕೆ ನನ್ನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾರೆ ಅವರು. ತಿರ್ಗಾ ಮೇಲೆ ಹಲ್ಲೆ ಮಾಡಿಬಿಟ್ಟು ತಿರ್ಗಾ ನನ್ನ ಫೋನ್ ಅವರು ಕಿತ್ಕೊಂಡಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳಿಗೆ ನಾನು ಫೋನ್ ಮಾಡಿ, ನಮ್ಮದು ಇಷ್ಟೊತ್ತಾಗಿರೋ 12 ಗಂಟೆ ಆಗಿದೆ, 12 ಗಂಟೆ 12:30 ಆಗಿದೆ, ನಮ್ಗೆ ಫೋನ್ ಮಾಡಬೇಕು, ನಮ್ಮ ಮಿಸ್ಸಸ್ ನಮ್ಮ ಮಕ್ಕಳಿದೆ, ನಮ್ಮ ಚಿಕ್ಕ ಕೈಕಿದೆ, ನನಗೆ ಫೋನ್ ಕೊಡಿ ಸಣ್ಣ ಫೋನ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಹೇಳ್ತೀನಿ ಅಂದರು. ನಮ್ಗೆ ಅವಕಾಶನೂ ಕೊಡದೆ ಅವರು ನಮ್ಮೆಲ್ಲ ಹಲ್ಲೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ನಮ್ಮ ಮೇಲೆ ಆಗಿದ್ದಾರೆ. ಅದ್ರ ಮೇಲೆ ಶುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಸ್, ಪ್ರಿಯ ವೀಕ್ಷಕರೇ, ಬೇಲಿನೇ ಎದ್ದು ಹೊಲ ಮೇದ್ರೆ ಇನ್ನು ಕತೆ ಹೆಂಗೆ ಅನ್ನೋ ಪ್ರಶ್ನೆಯಲ್ಲಿ ಸಹಜವಾಗಿ ಉಂಟಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಬಹಳಷ್ಟು ರಾಜ್ಯದಲ್ಲಿ ಬದಲಾವಣೆಗಳಾಗಿದೆ. ಪೊಲೀಸ್ ಸ್ಟೇಷನ್ಗೆ ಯಾರೇ ದೂರು ಕೊಡೋಕೆ ಬಂದರೂ ಮೊದಲು ನೀವು ರೆಸ್ಪೆಕ್ಟಿಂದ ಮಾತಾಡಬೇಕು ಅನ್ನುವಂಥದ್ದು. ಆದರೆ ನೀವು ದೂರು ಕೊಡೋಕೆ ಬಂದವ್ರ ಮೇಲೇ ಹಲ್ಲೆ ಮಾಡಿದ್ರೆ ಇನ್ನು ಕಾಯೋರು ಯಾರು? ಅವರನ್ನು
ಖಂಡಿತ ನಾವು ಈ ಸುದ್ದಿಯ ನಂತರ SP ಅವರ ಗಮನಕ್ಕೆ ತರ್ತೀವಿ. ಇದರಿಂದ ನೀವು ಆ ಇಬ್ಬರು ಪೇದೆಗಳಿಗೆ ನೀವು ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅನ್ನೋದು ಕೂಡ ನಮಗೆ ತಿಳಿಸ್ಬೇಕಾಗತ್ತೆ. ಸೊ ಒಂದಂತೂ ಸತ್ಯ, ದಯವಿಟ್ಟು ಆರಕ್ಷಕ ಠಾಣೆಯವರು ನಿಮ್ಮ ಕೆಲಸನೇ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಿಂದ ನೋವಾಗಬಾರ್ದು, ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋದಕ್ಕೋಸ್ಕರ ಆರಕ್ಷಕ ಠಾಣೆ ಸಿಬ್ಬಂದಿಯವರು ಇರ್ತೀರಿ. ನೀವೇ ಈ ಥರ ಮಾಡಿದ್ರೆ ಅವರನ್ನು ಕಾಯೋರು ಯಾರು ಅನ್ನುವಂತಹ ಪ್ರಶ್ನೆ ಖಂಡಿತ ಬರುತ್ತೆ. ನೋಡೋಣ, ಇದನ್ನು ಫಾಲೋಅಪ್ ಕೂಡ ನಾವು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇರಿ. ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.